ನಾನು ಕೂಡ ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಆಕಾಂಕ್ಷಿ ಆಗಿದ್ದೇನೆ. ನಾಮನಿರ್ದೇಶನ ಸ್ಥಾನಕ್ಕೆ ಆಯ್ಕೆ ಮಾಡುವಂತೆ ಮುಖಂಡರಿಗೆ ಮನವಿ ಮಾಡಿದ್ದೇನೆ. ಅಲ್ಪಸಂಖ್ಯಾತರ ಮಹಿಳಾ ಕೋಟಾದಡಿ ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಆಯ್ಕೆಗೆ ಒತ್ತಾಯ. ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷೆ ಜೀನತ್ ಜಾಕೀರ್ ಹೇಳಿಕೆ. 15 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದೇನೆ. ವಿಧಾನ ಪರಿಷತ್ ಇಲ್ಲವೇ ನಿಗಮ ಮಂಡಳಿಗಳಿಗೆ ನೇಮಕ ಮಾಡುವಂತೆ ಒತ್ತಾಯ ಮಾಡಿದ್ದೇನೆ. ಯಾರ ಅಪ್ಪನದು ಈ ದೇಶ, ನಮ್ಮದು ಈ ದೇಶ. ಬಿಜೆಪಿ ಮುಖಂಡರ ವಿರುದ್ಧ ಆಕ್ರೋಶ. ದೇಶ ಬಿಟ್ಟು ಹೋಗಿ ಎಂದು ಹೇಳಿಕೆ ನೀಡುವ ಯತ್ನಾಳ್ ಹಾಗೂ ಸಿಟಿ ರವಿ ವಿರುದ್ಧ ಆಕ್ರೋಶ. ಮುಲ್ಲಾಗಳು ಪಂಚರದಿಂದ ಹಿಡಿದು ವಿಮಾನಯಾನದವರೆಗೆ ಕೆಲಸ ಮಾಡುತ್ತಿದ್ದಾರೆ. ಎಲ್ಲ ರಂಗದಲ್ಲಿಯೂ ಅಲ್ಪಸಂಖ್ಯಾತರು ಮುಂದುವರಿಯುತ್ತಿದ್ದಾರೆ. ಅಲ್ಪಸಂಖ್ಯಾತರ ಬಗ್ಗೆ ಮಾತನಾಡಿದರೆ ಹುಷಾರ್ ಎಂದು ಖಡಕ್ ಎಚ್ಚರಿಕೆ ನೀಡಿದ ಜೀನತ್ ಜಾಕೀರ್. ಅಸ್ಸಲಾಂ ವಲೈಕುಂ, ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್, ಮಹಿಳಾ ಕೋಟಾ ಅಂತ ಬಂದ್ರೆ ಮಿನಿಸ್ಟರ್ಶಿಪ್ ಕೊಡ್ತಾರೆ. ಯಾಕೆಂದ್ರೆ ಮಹಿಳಾ ಇದು ನಿಭಾಯಿಸೋಕೆ ಒಬ್ರು ಎಡಿ ಮಿನಿಸ್ಟರ್ ಬೇಕೇ ಅಲ್ಲ. ಮತ್ತೆ ಅಲ್ಪಸಂಖ್ಯಾತರು ಅಸಮಾಧಾನ ಆಗಿದ್ದಾರೆ ಅಂತ ಹೇಳೋದು ಅದು ತಪ್ಪು. ಯಾಕೆಂದ್ರೆ ಕಾಂಗ್ರೆಸ್ ಒಂದು ನಮ್ಮ ಮನೆ ಇದ್ದ ಹಾಗೆ, ಎಲ್ಲರೂ ಇಲ್ಲಿ ಮೆಂಬರ್ಸ್. ನಾವು ಯಾರಿಗೂ ಇಲ್ಲಿ ನೋವು ಆಗಲ್ಲ. ಯಾಕಂದ್ರೆ BK ಹರಿಪ್ರಸಾದ್ ಸರ್ ಒಂದು ಮಾತು ಹೇಳಿದ್ದಾರೆ, ಎಲ್ಲಾ ಕಾರ್ಯಕರ್ತರಿಗೆ ಗುರುತಿಸಿ ಅವರ ಕೆಲಸ ನೋಡಿ ಅವರಿಗೆ ಪೋರ್ಟ್ಫೋಲಿಯೋ ಕೊಡ್ತಾರೆ. ಈಗ ನೀವು ನಿಗಮ ಮಂಡಳಿಗೆ ಇಲ್ಲಾದ್ರೂ ಸಮ್ಮೇಳಿಸುವುದು ಆಕಾಂಕ್ಷೆ ಅಂತ ಮಾಹಿತಿ ಇದೆ. ನೀವು ಯಾವ್ದು ಆಕಾಂಕ್ಷೆ ಹೆಚ್ಚಿನ ಮಾತಾಡ್ತಾ ಇದ್ದೀರಿ? ಹೌದು, ಯಾಕಂದ್ರೆ ನಾನು ಈಗ ಪಾರ್ಟಿಯಲ್ಲಿ ಸುಮಾರು 15 ವರ್ಷದಿಂದ ಕೆಲಸ ಮಾಡ್ತಾನೆ ಇದ್ದೀನಿ. ಅಲ್ಪಸಂಖ್ಯಾತ ರಾಜ್ಯ ಉಪಾಧ್ಯಕ್ಷ ಆಗಿ ಡಿಸ್ಟಿಕ್ ಅಲ್ಲಿ, ಎಲ್ಲಾ ಡಿಸ್ಟಿಕ್ ಅಲ್ಲಿ ಕೂಡ ಕೆಲಸ ಮಾಡಿದ್ದೀನಿ. ಈಗ ಅವರು ನಮ್ಗೆ ಅಧಿಕಾರ ಕೊಟ್ರೆ ನಿಭಾಯಿಸೋ ಕೆಪಾಸಿಟಿ ಶೋರ್ ಇದೆ. ಈಗ ನೀವು ಏನ್ MLC ಆಗ್ಬೇಕಂತ ಹೇಳಿ ಯಾವ ಒತ್ತಡ ತಂದಿದ್ದಾರೆ? ಇಲ್ಲ ನೋಡಿ, ನಮ್ಮ ಸೀನಿಯರ್ ಲೀಡರ್ಸ್ ಎಲ್ಲ ಅಲ್ಪಸಂಖ್ಯಾತರು ಎಷ್ಟು ಲೀಡರ್ಸ್ ಇದ್ದಾರೆ, ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ. ನಮ್ಮ ಡಿಸ್ಟಿಕ್ ಅಲ್ಲಿ ಕೂಡ ಎಲ್ಲ MLAs ಕೂಡ ಗೊತ್ತಿದೆ ನಾವ್ ಏನ್ ವರ್ಕ್ ಮಾಡ್ತಾ ಇದೀವಿ ಅಂತ. ನೋಡೋಣ, ಪಾರ್ಟಿ ಹೈಕಮಾಂಡ್ ಏನ್ ಕೊಡ್ತದೆ, ನಿರ್ಧಾರ ಏನ್ ತಗೋತದೆ, ಏನ್ ಕೊಟ್ರು ನಿಭಾಯಿಸೋ ಕೆಪಾಸಿಟಿ ಇದೆ, ಮಾಡ್ತೀವಿ ಶೋರ್. ಹೌದು ಇದೆ. ಯಾಕಂದ್ರೆ ನೋಡಿ, ನಾವು ಪಾರ್ಟಿಯಲ್ಲಿ ವರ್ಕ್ ಮಾಡಿದೀವಲ್ಲ, ಅದ್ರ ಬಗ್ಗೆ ನಾವು ಕೇಳ್ತಾ ಇದ್ದೀವಿ, ನಮ್ಗೆ ಏನಾದ್ರೂ ಒಂದು ಪೋರ್ಟ್ಫೋಲಿಯೋ ಕೊಡಿ ಅಂತ. ಈಗ ಜಮೀರ್ ಅವರು ಸಚಿವರಾಗಗಳಿಗೆ ಕಲಿದ್ದಾರೆ ಮತ್ತು ಬೇರೆ ಬರೀ ವಸತಿ ಕೊಟ್ಟಿದ್ದಾರೆ. ಇದರಿಂದ ಅಲ್ಪಸಂಖ್ಯಾತರಿಗೆ ಏನು ತೊಂದರೆ ಆಗುತ್ತೆ ಅಂತ ಅನ್ಸ್ತಾ ಇದೆ? ನೋಡಿ, ನಮ್ ಲೀಡರ್ಸ್ ಎಲ್ಲ ಒಳ್ಳೆಯವರೇ. ಯಾಕಂದ್ರೆ ಈಗ ಎಲ್ಲಾ ಮಿನಿಸ್ಟರ್ಸ್ ಅಲ್ಪಸಂಖ್ಯಾತರಲ್ಲಿ ಎಲ್ಲರೂ ಚೆನ್ನಾಗಿ ವರ್ಕ್ ಮಾಡ್ತಾರೆ. ಈಗ UT ಖಾದರ್ ಸರ್ಗೆ ಕೊಟ್ಟಿದ್ದಾರೆ, ಅವರು ನಿಭಾಯಿಸೋ ಕೆಪಾಸಿಟಿ ಇದೆ. ಯಾಕಂದ್ರೆ ಜಮೀರ್ ಅಣ್ಣ ನೋಡಿ, ಜಮೀರ್ ಅಣ್ಣಂದು ಒಂದು ಸ್ಟ್ರಾಂಗ್ ಪೋರ್ಟ್ಫೋಲಿಯೋ ಕೊಡ್ಬೇಕು. ಯಾಕಂದ್ರೆ ಅವರಿಗೆ ಸ್ಟೇಟ್ ನಲ್ಲಿ, ಕರ್ನಾಟಕ ಸ್ಟೇಟ್ ನಲ್ಲಿ ಎಲ್ಲಾ ಅಲ್ಪಸಂಖ್ಯಾತರು ಅವ್ರ ಫ್ಯಾನ್ ಫಾಲೋಯಿಂಗ್ ಹೆಚ್ಚಿಗಿದೆ. ಇದೇ ಸ್ಟೇಟ್ ಅಂತಿಲ್ಲ, ಬೇರೆ ಸ್ಟೇಟ್ ನಲ್ಲೂ ಕೂಡ ತುಂಬಾ ಜನ ಅವ್ರಿಗೆ ಫ್ಯಾನ್ ಫಾಲೋಯಿಂಗ್ ಇದ್ದಾರೆ. ಯಾಕಂದ್ರೆ ಜಮೀರ್ ಅಣ್ಣಂದು ವರ್ಕ್ ಮಾಡೋ ರೀತಿ ಒಂಥರ ಬೇರೆನೆ ಇದೆ. ಡ್ಯಾಶಿಂಗ್ ಅವರು ಒಂಥರ. ಅವರಿಗೆ ನೋಡಿ, ಹಜ್ ಕಮಿಟಿ ಆಗ್ಲಿ, ವಕಫ್ ಆಗ್ಲಿ, ಮೈನಾರಿಟಿ ಆಗ್ಲಿ, ಅವರಿಗೆ ತುಂಬಾ ಇಷ್ಟ ಆದ ಪೋರ್ಟ್ಫೋಲಿಯೋ ಇದು ಎಲ್ಲ. ಐ ಥಿಂಕ್ ಇದು ಅವರಿಗೆ ಕೊಡ್ಬೇಕಾಗಿತ್ತು. ಇದು ನಮ್ಮೆಲ್ಲರ ಅಭಿಪ್ರಾಯ. ಈ ಬಗ್ಗೆ ನೀವು CM ಮತ್ತು ಒತ್ತಡ ತರುವಂತ ನೋಡಿ, ನಮ್ದೆಲ್ಲ ಅಲ್ಪಸಂಖ್ಯಾತರ ಮನವಿ ಒಂದೇ ಇದೆ. ಯಾಕಂದ್ರೆ ಜಮೀರ್ ಅಣ್ಣಾಗೆ ಈ ಪೋರ್ಟ್ಫೋಲಿಯೋ ಕೊಟ್ರೆ ಅವ್ರು ತುಂಬಾ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ. ಇದ್ರಲ್ಲಿ ಏನು ಡೌಟೇ ಇಲ್ಲ, ಎಲ್ಲರಿಗೂ ಗೊತ್ತಿದೆ ಈ ಮಾತು. ಈಗ ಸಿದ್ದರಾಮಯ್ಯ ಅವರು ಇದ್ದಾಗ, ಮುಖ್ಯಮಂತ್ರಿ ಸಿಗುವಂತ ಪ್ರಾಶಸ್ತ್ಯ ಈ DK ಶಿವಕುಮಾರ್ ಅವರು ಇದ್ದಾಗ, ಮುಖ್ಯಮಂತ್ರಿ ಇದ್ದಾಗ ಜಮೀನನ್ನವರಿಗೆ ಪ್ರಾಶಸ್ತ್ಯ ಸಿಗುತ್ತಿಲ್ಲ ಅಂತ ಒಂದು ಆರೋಪ ಇದೆ. ಅದ್ರ ಬಗ್ಗೆ ಇಲ್ಲ ಇಲ್ಲ, ಹಾಗೇನಿಲ್ಲ. ನೋಡಿ, ಈಗ ಸಿದ್ದರಾಮಯ್ಯ ಸರ್ ಇರ್ಲಿ, DK ಸರ್ ಆಗ್ಲಿ, ಎಲ್ಲರೂ ಒಳ್ಳೆಯವರೇ. ಎಲ್ಲಾರ್ದು ಒಂದೊಂದು ಕೆಲಸ ಮಾಡೋ ರೀತಿ ಬೇರೆ ಇರುತ್ತೆ ಅಷ್ಟೇ. ಜಮೀರನ್ನ ಎಲ್ಲರಿಗೂ ಬೇಕಾದವ್ರೆ, ಯಾರಿಗೂ ಬೇಡಾದವರು ಅಲ್ಲ. ಅವರು ಎಲ್ಲಾರ ಜೊತೆ ಅವ್ರು ಒಳ್ಳೆ ಬಾಂಧವ್ಯ, ಅಜಾತ ಶತ್ರು ಅಂತ ಹೇಳಕ್ ಇಷ್ಟಪಡ್ತೇನೆ. ಈಗ ಬಿಜೆಪಿ ನಾಯಕ ಯತ್ನಾಳ್ ಅವರು ಅಲ್ಪಸಂಖ್ಯಾತರ ಬಗ್ಗೆ ಸಾಕಷ್ಟು ವಿರೋಧ, ಅದಕ್ಕೆ ನೀವೇನ್ ಹೇಳ್ತೀರಿ? ಫಸ್ಟ್ ಆಫ್ ಆಲ್ ಅವರಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಇವತ್ತು ನಿಮ್ ಮಾಧ್ಯಮ ಮುಖಾಂತರ. ಅವರು ಅಲ್ಪಸಂಖ್ಯಾತರ ಬಗ್ಗೆ ಹೇಳೋಕೆ ಅವ್ರು ಯಾರ್ರಿ? ಅವ್ರ ಕೆಪಾಸಿಟಿ ಅವ್ರ ಕಡೆ ಇಟ್ಕೊಳ್ಳಿ. ಹಾಗಾದ್ರೆ ಅವರು ಹಿಂದೆ ಒಂದು ಫಂಕ್ಷನ್ ನಲ್ಲಿ ಅಲ್ಪಸಂಖ್ಯಾತರ ಕ್ಯಾಪ್ ಹಾಕಿ ಖಡ್ಗ ಹಿಡ್ಕೊಂಡು ಅದು ಯಾರಿಗೆ ತೋರ್ಸಕ್ ಮಾಡಿದ್ರಂತೆ. ಹಾಗೆ ಒಂದೇ ನಾಲಿಗೆ ಅವ್ರು ಇದ್ರೆ ಇದೆಲ್ಲ ಹಾಕೊಳ್ಳೋ ಅವ್ರಿಗೆ ಇಷ್ಟ ಇರ್ಲಿಲ್ಲ. ಕರೆಕ್ಟ್ ಆಗಿ ಮಾತಾಡಿ, ಪ್ರಜ್ಞೆ ಇಟ್ಕೊಂಡ್ ಮಾತಾಡ್ಬೇಕು. ಅಲ್ಪಸಂಖ್ಯಾತರು ತಿರುಗ್ ಬಿದ್ರೆ ಅವ್ರು ಬಿಜಾಪುರಲ್ಲಿ ಕೂಡ ಇರಲ್ಲ, ಇದು ಮಾತ್ರ ಗ್ಯಾರಂಟಿ ಇದೆ.
ಅವರು ಅಲ್ಪಸಂಖ್ಯಾತ ಭಾರತದಲ್ಲಿ ಇರಗಾದ್ರೆ ಪಾಕಿಸ್ತಾನಕ್ಕೆ ಹೋದ್ರೆ ಅಂತ ಹೇಳಿದ್ದಾರೆ. ಯಾರಪ್ಪನ ಮನೆ ಇದಂತೆ ಭಾರತ ಅಲ್ಲಿ ದಿಲ್ಲಿಗೆ ಹೋಗಿಲ್ಲ ಕಾಣಿಸುತ್ತೆ. ಇತಿಹಾಸ ತಿರುಚಿ ನೋಡಿ ಅಂತ ಹೇಳಿ ಪುಟಗಳು, ಅವರು ಇತಿಹಾಸ ಓದಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಇಂಡಿಯಾ ಗೇಟ್ ನಲ್ಲಿ ಹೋಗಿ ಅವ್ರು ನಮ್ಮ ಅಲ್ಪಸಂಖ್ಯಾತರ ಹೆಸರು ನೋಡಿ ಅಂತ ಹೇಳಿ, ಸ್ವಾತಂತ್ರ್ಯ ಕೊಡಿಸುವಲ್ಲಿ ಎಷ್ಟು ಪ್ರಾಮುಖ್ಯತೆ ಇದೆ ಅಲ್ಪಸಂಖ್ಯಾತರದ್ದು ಅದು ತಿಳ್ಕೊಳ್ಳಿ ಅಂತ ಹೇಳಿ ಅವರಿಗೆ ಫಸ್ಟ್. ಈಗ ಸಿಟಿ ರವಿನೂ ಒಂದು ವಿವಾದದ ಹೇಳಿಕೆ ನೀಡಿದ್ದಾರೆ, ಮುಲ್ಲಾ ಅವ್ರಿಗೆ ಯಾಕೆ ಬೇಕು ಸಿಟಿ ಅಂತ ಹೇಳಿ. ಹಾ ಹೌದು, ಮುಲ್ಲಾ ಅವರು ಯಾಕಂದ್ರೆ ನೋಡಿ, ಪಂಚರ್ಲೆ ಹಾಕೋರ್ಲಿಂತ ಹಿಡಿದು ಮಿಸೈಲ್ ಮ್ಯಾನ್ ತನ ಮುಸ್ಲಿಮ್ಸ್ ಇದ್ದಾರೆ. ಅವ್ರಿಗೇನ್ ಗೊತ್ತು ಇದ್ರ ಬಗ್ಗೆ? ಅವರು ಮಾತಾಡೋದು ಫಸ್ಟ್ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡ್ಬೇಕು. ಯಾಕಂದ್ರೆ ಡಾಕ್ಟರ್ಸ್, ಇಂಜಿನಿಯರ್ಸ್ ಎಲ್ಲಾ ಫೀಲ್ಡ್ ನಲ್ಲೂ ಅಲ್ಪಸಂಖ್ಯಾತರು ಇದ್ದಾರೆ. ಇಷ್ಟೇ ಅವರಿಗೆ ಅಪೋಸಿಷನ್ ಪಾರ್ಟಿ ಅವರಿಗೆ ಎಲ್ಲಿ TRP ಸಿಗುತ್ತೆ ಅಂದ್ರೆ ಅಲ್ಪಸಂಖ್ಯಾತರು. ನಾವು ಬ್ರ್ಯಾಂಡ್ ಅಂಬಾಸೆಡರ್ ಆಗ್ಬಿಟ್ಟಿದೀವಿ ಅಲ್ಪಸಂಖ್ಯಾತರು. ಅಲ್ಪಸಂಖ್ಯಾತರ ಹೆಸರು ಹೇಳಿಲ್ಲ ಅಂದ್ರೆ ಅವರಿಗೆ ಊಟನೇ ಹೋಗಲ್ಲ. ಯಾಕಂದ್ರೆ ಅಲ್ಪಸಂಖ್ಯಾತರ ಅಂದ ತಕ್ಷಣ ಅಲ್ಲಿ ಬ್ರ್ಯಾಂಡ್ ಒಂದ್ ಸ್ವಲ್ಪ ಹೆಚ್ಚಾಗ್ಬಿಡುತ್ತೆ ಅವರಿಗೆ TRP. ನಾವ್ ಒಂಥರ ಬ್ರ್ಯಾಂಡ್ ಅಂಬಾಸೆಡರ್ ಈ ಅಲ್ಪಸಂಖ್ಯಾತರೆಲ್ಲ. ನೀವು ಏನ್ ಹೇಳಬೇಕು ಬಿಜೆಪಿ ಅವ್ರಿಗೆ ನೋಡಿ, ಅಲ್ಪಸಂಖ್ಯಾತರು ಯಾವ ಲೀಡರ್ ಬಿಜೆಪಿ ಅವರಿಗೆ ತಪ್ಪಾಗಿ ಮಾತಾಡಂಗಿಲ್ಲ. ಅವ್ರು ಯಾಕೆ ಮಾತಾಡ್ತಾರೋ ಗೊತ್ತಿಲ್ಲ, ಅಂದ್ರೆ ಅವ್ರಿಗೆ ಅಷ್ಟು ನಮ್ಮ ಮೇಲೆ ಪ್ರೀತಿ ಹೆಚ್ಚು ಅಲ್ಪಸಂಖ್ಯಾತರ ಮೇಲೆ. ಇದು ಎಲ್ಲರಿಗೆ ಗೊತ್ತಿದೆ. ಮೊದ್ಲು ದೇಶದಲ್ಲಿ ಏನಾಗ್ತಾ ಇದೆ ಅದು ನೋಡಕ್ ತಯಾರಿಲ್ಲ ಯಾರು. ಎಷ್ಟೋ ಬಡವರು ಸಾಯ್ತಾ ಇದ್ದಾರೆ, ಎಷ್ಟೋ ಮಕ್ಕಳಿಗೆ ಫೀಸ್ ಕಟ್ಟೋಕೆ ಆಗ್ತಾ ಇಲ್ಲ. ಬರೇ ಜಾತಿಗೆ ತಂದಿಟ್ರೆ ಅಲ್ಲ, ಇದು 11-12 ವರ್ಷ ಮುಂಚೆ ಎಲ್ಲಿತ್ರಿ? ಮೀಡಿಯಾ ಮಾಧ್ಯಮದವ್ರಿಗೆ ನಾನು ಕೇಳಕ್ ಇಷ್ಟಪಡ್ತೀನಿ. ಯಾವ ಜಾತಿ ಅಂತಿತ್ತು? ಎಲ್ಲಾರು ಕೂಡಿ ಒಂದು ಬಾಂಧವ್ಯದಿಂದ ಎಲ್ಲಾ ಫೆಸ್ಟಿವಲ್ ಆಚರಣೆ ಮಾಡ್ತಿದ್ದೀವಿ. ಇದೆಲ್ಲ ಸುಮ್ನೆ ಜಾತಿ ತಂದಿಟ್ಟು ತಮ್ಮ ಮಕ್ಕಳಿಗೆ ಅವ್ರು ಹೊರಗ್ ಬಿಡಲ್ಲ. ಬಡವ್ರ ಮಕ್ಕಳ ಅಮಾಯಕರು ಇಲ್ಲಿ ಬಲಿಪಶು ಆಗೋದು. ತಮ್ಮ ಮಕ್ಕಳಿಗೆ ಬಿಡಿ ಅಂತ ಹೇಳಿ ಹೊರಗಡೆ ನೋಡೋಣ, ಅವ್ರಿಗ್ ಬಿಟ್ಟು ಇದೆಲ್ಲ ಮಾಡ್ಸಿ ಅಂತ ಹೇಳಿ ಜಾತಿ ಅಂತ ಸುಮ್ನೆ ಬಡವ್ರ ಮಕ್ಳು ಇದ್ರಲ್ಲಿ ಬಡಪಾಯಿ ಆಗ್ತಾ ಇದಾರೆ. ಅವ್ರ ಮಾತ್ ಕೇಳಿ ಅವ್ರು ಯಾರು ಬರ್ತಾರಲ್ಲ ನಡು, ಅವರೇ ತಪ್ಪು ಇದ್ರೊಳಗೆ. ಬಾಗಲಕೋಟೆ ನಗರ ಸೇರಿದಂತೆ ಜಿಲ್ಲೆಯ ವಿವಿಧೆಡೆ ಮುಸ್ಲಿಂ ಬಾಂಧವರು ಈದ್ ಮಿಲಾದ್ ಹಬ್ಬದ ಆಚರಣೆ ಅಂಗವಾಗಿ ಭವ್ಯ ಹಾಗೂ ಶಾಂತಿಯುತ ಮೆರವಣಿಗೆ ನಡೆಸಿದರು. ನವನಗರದ ಅಂಜುಮನ್ ಸಂಸ್ಥೆಯಿಂದ ಆರಂಭವಾದ ಮೆರವಣಿಗೆಯು ಪ್ರಮುಖ ರಸ್ತೆಯ ಮೂಲಕ ಕುಬಾ ಮಸೀದಿವರೆಗೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ನೂರಾರು ಯುವಕರು, ಮಕ್ಕಳು ಹಾಗೂ ಹಿರಿಯರು ಭಾಗವಹಿಸಿ ಪ್ರವಾದಿ ಮಹಮ್ಮದ್ ಅವರ ಸಂದೇಶಗಳನ್ನು ಸ್ಮರಿಸಿದರು. ಯಾವುದೇ ಅಹಿತಕರ ಘಟನೆ ಜರುಗದಂತೆ ಪೊಲೀಸರು ಕಟ್ಟುನಿಟ್ಟಿನ ಭದ್ರತಾ ವ್ಯವಸ್ಥೆ ಕೈಗೊಂಡಿದ್ದರು.